ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ಗೆಲ್ಲುವ ವಿಶ್ವಾಸದಲ್ಲಿ ಸದ್ಯ ಬಿಜೆಪಿ ನಾಯಕರಿದ್ದಾರೆ. ಬಿಜೆಪಿ ಅಭ್ಯರ್ಥಿ 5,000ಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರರಿಂದ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸದ ನುಡಿಗಳು. ಕನಿಷ್ಠ 5ರಿಂದ 10,000 ಮತಗಳ ಅಂತರದಿಂದ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರು ಕೂಡ ಅದೇ ವಿಶ್ವಾಸದಲ್ಲಿದ್ದಾರೆ. 5ರಿಂದ 10,000 ಮತಗಳ ಅಂತರದಿಂದ ಗೆಲ್ತೀನಿ ಅಂತ. ಚುನಾವಣೆ ಎಲ್ಲರಿಗೂ ಆಶ್ಚರ್ಯ ಪಡುವಂಥ ಚುನಾವಣೆ ಆಗಿದೆ. ಶ್ರೀನಿವಾಸ ದಾಸಕರಿಯಪ್ಪ 5,000 ಮತಗಳ ಅಂತರದಿಂದ ಇನ್ನೂ ಹೆಚ್ಚು ಮತದಿಂದ ಜಯಶೀಲನಾಗ್ತಾನೆ. ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಿದ್ದೀವಿ. 5,000 ಮತಗಳ ಹೆಚ್ಚಿಗೆ ಮತದಿಂದ ಗೆಲ್ತಾನೆ. ಈಗ ಒಬ್ಬ ST ಕ್ಯಾಂಡಿಡೇಟ್ ಕೊಟ್ಟದಿಂದ ಆಲ್ OBC SC ST ಎಲ್ಲ ಒಂದಾಗಿ ಚುನಾವಣೆ ಮಾಡಿದ್ದಾರೆ. ಮುಸ್ಲಿಮರು ಕೂಡ ಕೆಲವರು ಓಟ್ ಹಾಕಿದ್ದಾರೆ ಅಂತ ನಮ್ಮ ಭಾವನೆ ಇದೆ. ಬಹುಶಃ ಅದು 2 ದಿವಸದ ತಮಗೂ ಗೊತ್ತಾಗುತ್ತೆ. ವಿಶ್ವಾಸ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನತೆ ಈ ಸರಿ ಭಾರತೀಯ ಜನತಾ ಪಾರ್ಟಿ ಕೈ ಹಿಡಿತಾರೆ. ವಿಶ್ವಾಸ ಇದೆ. ಸೋಮವಾರ ವಿಜಯ ಪಥಕ್ಕೆ ಭಾರತೀಯ ಜನತಾ ಪಾರ್ಟಿ ಆರಿಸಿದೆ, ಗೆಲ್ತೀನಿ. ಒಟ್ಟಾರೆಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆಂದಿಗೂ ಆಗಿರ್ತಕ್ಕಂಥ ಸ್ಪಂದನೆ, ಹಿಂದೆಂದೂ ಆಗಿರ್ತಕ್ಕಂಥ ಮತದಾನ ಈ ಬಾರಿ ಆಗಿದೆ. ನಾನು ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮತಗಳು ಲೀಡನ್ನು ನಾನು ತಗೊಳ್ತೀನಿ. 5ರಿಂದ 10,000 ಇದೆ. ಜನ ಆಶೀರ್ವಾದ ಯಾರಿಗೂ ಗೊತ್ತಾಗಲ್ಲ, ಆ ದೇವರಿಗಷ್ಟೇ ಗೊತ್ತಿರುತ್ತೆ ಯಾರಿಗೆ ಮತದಾರ ಮಾಡಿದ್ದಾರೆ ಅಂತ. ಅದು ಡಬಲ್ ಆಗ್ಬೋದು. ಬಾಗಲಕೋಟೆಯಲ್ಲಿ ಎರಡೂ ಪಕ್ಷಗಳ ನಾಯಕರಲ್ಲೂ ಕೂಡ ಗೆಲುವಿನ ವಿಶ್ವಾಸ ಇದೆ. 15,000 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ. ಬಾಗಲಕೋಟೆ ಕಾಂಗ್ರೆಸ್ ನಾಯಕ ಚಂದ್ರಶೇಖರ ರಾಠೋಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಅಷ್ಟೇ ಅಲ್ಲ, ದಾವಣಗೆರೆಯನ್ನೂ ಕೂಡ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ಬಿಜೆಪಿ ನಾಯಕರು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಳೆದ ಚುನಾವಣೆಯಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಿನಿಂದ ನಾವು ಹೋರಾಟವನ್ನು ಮಾಡಿದ್ದರ ಪ್ರತಿಫಲವಾಗಿ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿ ನಿಸ್ಸಂದೇಹವಾಗಿ ಈ ಒಂದು ಕ್ಷೇತ್ರದಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ. ಅಂತರ ಸುಮಾರು 15,000ಕ್ಕಿಂತಲೂ ಹೆಚ್ಚಿನ ಅಂತರದಿಂದ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ. ಪಕ್ಷದ ಎಲ್ಲ ವರಿಷ್ಠ ನಾಯಕರುಗಳು ಇಲ್ಲಿ ಬಂದು ಚುನಾವಣಾ ಪ್ರಚಾರವನ್ನು ಮಾಡಿದರು. ಎಲ್ಲ ಸಮುದಾಯದ ಮುಖಂಡರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿ ಬೂತ್ ಮಟ್ಟದಲ್ಲಿ ನಾವು ಏನು ಹೋರಾಟವನ್ನು ಮಾಡಿದ್ದೀವಿ ಆ ಹೋರಾಟದ ಪ್ರತಿಫಲವಾಗಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಇಲ್ಲಿ ನಿಸ್ಸಂದೇಹವಾಗಿ ಗೆಲುವನ್ನು ಸಾಧಿಸ್ತೇವೆ. ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಆಡಳಿತದ ಒಂದು ಏನು ವೈಖರಿ ಇದೆ, ಏನು ಪಂಚ ಗ್ಯಾರಂಟಿ, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಬೂತ್ ಮಟ್ಟದಲ್ಲಿ ಮೈಕ್ರೋ ಮ್ಯಾನೇಜ್ಮೆಂಟ್ ಅನ್ನು ಮಾಡುವುದರ ಮುಖಾಂತರ ಪಕ್ಷವನ್ನು ಸಂಘಟಿಸಿದರು. ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆ ನಡೆದಿದೆ. ಈ ಉಪಚುನಾವಣೆ ಎಲ್ಲಿ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100ರಷ್ಟು ಗೆದ್ದೇ ಗೆಲ್ತದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಆದಂಥ ಇದು ನ್ಯೂನತೆಗಳನ್ನು ನಾವು ಸರಿಪಡಿಸಿಕೊಂಡಿದ್ದೀವಿ. ನಮ್ಮ ಜೊತೆ ಈ ಸಲ ಕಾಂಗ್ರೆಸ್ ಈಗ ಆಲ್ರೆಡಿ 3 ವರ್ಷಗಳನ್ನಾಗಿದೆ. ಇಲ್ಲಿ ಬಾಗಲಕೋಟೆಯಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಅನ್ನೋದು ಕೂಡ ಮತದಾರರಿಗೆ, ಜನರಿಗೆ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದರ ಜೊತೆಗೆ PH ಪೂಜಾರ್ ಆಗಿರ್ಬೋದು, ನಿರಾಣಿಯವರಾಗಿರ್ಬೋದು, ಹಾಗೂ ನಮ್ಮ ರಾಜ್ಯದ ಇತರ ಪ್ರಮುಖ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇವರೆಲ್ಲರ ಒಂದು ಸಮನ್ವಯತೆಯ ಆಧಾರದಲ್ಲಿ ಏನು ಪ್ರಚಾರವನ್ನು ಬಾಗಲಕೋಟೆಯಲ್ಲಿ ನಾವು ಕೈಗೊಂಡಿದ್ದೀವಿ, ಆ ಎಲ್ಲ ಆಧಾರಗಳ ಮೇಲೆ ಕನಿಷ್ಠ 5ರಿಂದ 7,000 ಮತಗಳ ಅಂತರದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಬಾಗಲಕೋಟೆ ಇತಿಹಾಸದಲ್ಲಿ ದುಡ್ಡಿಗೆ ಮತಗಳನ್ನು ಮಾರಿಕೊಂಡಂಥದ್ದು ಯಾವತ್ತೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.